ಸೊ ಇವತ್ತು ಅಮ್ಮ ಇಲ್ಲಿ ಹುರುಳಿಕಾಳಿದ್ದು ರೆಸಿಪಿ ಮಾಡ್ತಿದ್ರು. ಸೊ ಆಗ ವಿಡಿಯೋ ಮಾಡುವ ಅಂತ ಆಯಿತು. ಸೊ ನೋಡ್ಬೋದು ಹುರುಳಿಕಾಳನ್ನು ನೀರಲ್ಲಿ ನೆನೆಸಿಟ್ಟಿದ್ರು, ಅಂದರೆ ಅದಕ್ಕೆ ಮೊಳಕೆ ಬರುವ ತನಕ. ಸೊ ಮೊಳಕೆ ಬಂದ ಹುರುಳಿಕಾಳಿದು. ಹಾಗೆಯೇ ಇಲ್ಲಿ ಬಸಳೆ ಸೊಪ್ಪು ಕೂಡ ಉಂಟು. ಕನ್ನಡದಲ್ಲಿ ಬಸಳೆನೇ ಹೇಳ್ತಾರ ಅಂತ ಗೊತ್ತಿಲ್ಲ ನನಗೆ ಸರಿ. ಸೊ ಇದನ್ನು ಒಳ್ಳೇದು ಮಾಡಿ ವಾಶ್ ಮಾಡಬೇಕು. ಸೊ ಯಾಕಂದರೆ ಈಗ ಮಳೆಗಾಲದಲ್ಲಿ ಅದರಲ್ಲಿ ತುಂಬ ಹುಳಗಳೆಲ್ಲ ಇರುತ್ತೆ. ಸೊ ಸರಿಯಾಗಿ ನೋಡಿ ಕ್ಲೀನ್ ಮಾಡಬೇಕು. ಸೊ ಹಾಗೆಯೇ ಮೊಳಕೆ ಬಂದ ಹುರುಳಿಕಾಳನ್ನು ಕೂಡ ಒಮ್ಮೆ ವಾಶ್ ಮಾಡುವ. ಯಾವ ನೀರಲ್ಲಿ ನೀವು ಅದನ್ನು ನೆನೆಸಿಡ್ತೀರಿ ನೋಡಿ, ಆ ನೀರನ್ನು ಮಾತ್ರ ಯೂಸ್ ಮಾಡಬೇಡಿ. ಯಾಕಂದರೆ ಅದು ಒಂದು ಟೈಪ್ ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ. ಸೊ ಒಮ್ಮೆ ಬೇರೆ ನೀರಲ್ಲಿ ಒಳ್ಳೇದು ಮಾಡಿ ಅದನ್ನು ತೊಳೆಯಿರಿ. ಸೊ ಇನ್ನು ಇದನ್ನು ಒಟ್ಟಿಗೆ ಹಾಕಿ ಬೇಯಿಸಿದ್ರೆ ಆಯಿತು. ಸ್ವಲ್ಪ ಉಪ್ಪು ಹಾಕಿ ಹಾಗೆಯೇ ಮತ್ತು ಟೊಮೆಟೊ. ಸೊ ನಿಮಗೆ ಬೇಕಾದರೆ ನೀವು ನಾರ್ಮಲ್ ವೆಸಲಲ್ಲಿ ಕೂಡ ಮಾಡ್ಬೋದು. ಕುಕ್ಕರಲ್ಲಿ ಮಾಡಿದರೆ ಮಾತ್ರ ಬೇಗ ಆಗುತ್ತೆ, ಯಾಕಂದರೆ ಇಲ್ಲದಿದ್ದರೆ ತುಂಬ ಟೈಮ್ ತಾಗುತ್ತೆ. ಸೊ ನೋಡ್ಬೋದು ಇಲ್ಲಿ ಒಂದು 2 ಟೊಮೆಟೊವನ್ನು ಕೂಡ ಕಟ್ ಮಾಡಿ ಹಾಕಿದ್ದೇವೆ. ಇನ್ನಿದೊಂದು 3 ವಿಸಿಲ್ ಬರುವ ತನಕ ಇಟ್ಟರೆ ಆಯಿತು. ಆಗ ಒಳ್ಳೆಯದಾಗಿ ಕುಕ್ ಆಗುತ್ತೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಮತ್ತೆ ಕೂಡ ನಿಮಗೆ ಸೇರಿಸಬಹುದು ಬೇಕಾದರೆ. ಸೊ ಈಗ ಸ್ವಲ್ಪ ಹಾಕಿದರೆ ಆಯಿತು. ಸೊ ಇನ್ನು ಗ್ರೇವಿಗೆ ಇಲ್ಲಿ ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇವೆ. 1 ತೆಂಗಿನಕಾಯಿಯನ್ನು ಹಾಕಿದ್ದೇವೆ. ಸೊ ಹಾಗೆಯೇ ಮೆಣಸು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸು ಕೂಡ ಹಾಕ್ಕೊಳ್ಳಿ. ಸೊ ಮತ್ತು ಸ್ವಲ್ಪ ಹುಳಿ, ಯಾಕಂದರೆ ಸ್ವಲ್ಪ ಹಾಕಿದ್ದೇವೆ. ಆಗ ಟೊಮೆಟೊ ಕೂಡ ಅಂದರೆ ಬೇಯಲಿಕ್ಕೆ ಇಡುವಾಗ ಟೊಮೆಟೊ ಕೂಡ ಅಲ್ಲಿ ಸೇರಿಸಿದ್ದೇವೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹುಳಿಯನ್ನು ಈಗ ಹಾಕ್ತಿದ್ದೇವೆ. ಸೊ ಮತ್ತು ಕೊತ್ತಂಬರಿ, ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಿ, ಯಾಕಂದರೆ ಬಸಳೆ ಸ್ವಲ್ಪ ಗ್ಯಾಸ್ಟ್ರಿಕ್, ಅದಕ್ಕೋಸ್ಕರ. ನಿಮಗೆ ಇಂಗು ಕೂಡ ಯೂಸ್ ಮಾಡ್ಬೋದು. ಮತ್ತು ಅರಿಶಿಣ ಹುಡಿ. ಸೊ ಇದನ್ನೆಲ್ಲ ನಿಮಗೆ ಒಮ್ಮೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಮತ್ತೆ ಗ್ರೈಂಡ್ ಮಾಡ್ಬೋದು ಬೇಕಾದರೆ, ಇಲ್ಲದಿದ್ದರೆ ಹೀಗೆ ಕೂಡ ಗ್ರೈಂಡ್ ಮಾಡಿದರೆ ಆಗುತ್ತೆ. ಮತ್ತು ಸ್ವಲ್ಪ ಮೆಂತೆ ಕೂಡ ಹಾಕ್ತಿದ್ದಾರೆ. ಇನ್ನು ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ನೀರುಳ್ಳಿಯನ್ನು ಹಾಕಿದನ್ನು ಗ್ರೈಂಡ್ ಮಾಡುವ. ಸೊ ನೋಡಿ ಹೀಗೆ ಪೇಸ್ಟ್ ಮಾಡಿದರೆ ಆಯಿತು. ನಿಮಗೆ ನೀರನ್ನು ಬೇಕಾದರೆ ಮತ್ತೆ ಸೇರಿಸಬಹುದು. ಸೊ ಎಷ್ಟು ಬೇಕು ಅಷ್ಟು. ಸೊ ಈಗ ಹೀಗೆ ಸ್ವಲ್ಪ ತಿಕ್ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಸೊ ನೋಡಿ 3 ವಿಸಿಲ್ ಆಗಿದೆ, ಒಳ್ಳೆಯದಾಗಿ ಬೆಂದಿದೆ ಪರ್ಫೆಕ್ಟಾಗಿ. ಇನ್ನು ಇದಕ್ಕೆ ಮಸಾಲವನ್ನು ಹಾಕುವ. ನಿಮಗೆ ಇನ್ನು ಇದಕ್ಕೆ ಅಂದರೆ ಎಷ್ಟು ನೀರು ಬೇಕಷ್ಟು ಹಾಕ್ಬೋದು. ಮೊದಲೇ ನೀರು ಹಾಕಿ, ಅಂದರೆ ಗ್ರೈಂಡ್ ಮಾಡುವಾಗ ತುಂಬ ತೆಳು ಮಾಡಬೇಡಿ. ಸೊ ನಾವು ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡುವಾಗ ಕೂಡ ಸ್ವಲ್ಪ ನೀರು ಹಾಕ್ತೇವಲ್ಲ, ಸೊ ಹಾಗಾಗಿ ಅದು ಮತ್ತೆ ತುಂಬ ತೆಳು ಆಗ್ತದೆ. ಸೊ ಮತ್ತೆ ನೀವು ನೋಡಿ ಎಷ್ಟು ಬೇಕಷ್ಟು ಹಾಕ್ಬೋದು.
ಸೊ ನಮ್ಮದು ಉರುಳಿ ಹಾಗೂ ಬಸಳೆ ಸೊಪ್ಪಿನ ಸಾರು ರೆಡಿಯಾಗಿದೆ, ಸಾಂಬಾರು. ನೀವು ಕೂಡ ಟ್ರೈ ಮಾಡಿ. ಸೊ ಹಾಗೆಯೇ ನಮ್ಮದು ಸೆಕೆಂಡ್ ರೆಸಿಪಿ ಹುರುಳಿಕಾಳಿನ ಚಟ್ನಿ. ಸೊ ಇಲ್ಲಿ ಹುರುಳಿಕಾಳನ್ನು ಫ್ರೈ ಮಾಡ್ಕೊಳ್ಬೇಕು ಒಳ್ಳೆಯದಾಗಿ. ಸೊ ನೋಡ್ಬೋದು ಎಲ್ಲ ಕಲರ್ ಚೇಂಜ್ ಆಗಿದೆ. ಹೀಗೆ ಒಳ್ಳೆಯದಾಗಿ ಅದು ರೋಸ್ಟ್ ಆಗಬೇಕು. ಇನ್ನಿದಕ್ಕೆ ತೆಂಗಿನ ತುರಿಯನ್ನು ಕೂಡ ತುರಿದಿಟ್ಟಿದ್ದೇವೆ. ಸೊ ಈಗ ಇದು ಎಲ್ಲವನ್ನು ಮಿಕ್ಸಿಗೆ ಹಾಕುವ. ಮತ್ತು ಇದಕ್ಕೆ ಹಸಿಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕಿ, ಹಾಗೆಯೇ ಈರುಳ್ಳಿ, ಇಲ್ಲಿ 1 ಈರುಳ್ಳಿಯನ್ನು ಹಾಕಿದ್ದೇವೆ. ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ. ಬೆಳ್ಳುಳ್ಳಿ ಶುಂಠಿಯನ್ನು ಸ್ಕಿಪ್ ಮಾಡಬೇಡಿ. ಮತ್ತು ಸ್ವಲ್ಪ ಹುಳಿ, ಇನ್ನು ತುರಿದಿಟ್ಟಂತಹ ತೆಂಗಿನಕಾಯಿಯನ್ನು ಕೂಡ ಹಾಕುವ. ಇಲ್ಲಿ ನೀವು ತೆಂಗಿನಕಾಯಿ ಸ್ವಲ್ಪ ಕಮ್ಮಿ ಹಾಕಿದರೆ ನಿಮಗೆ ಹುರುಳಿಕಾಯದ್ದು ಅಂದರೆ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ಇಲ್ಲಿ ನಾವು ಮಾತ್ರ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕಿದ್ದೇವೆ. ಅದು ನಿಮಗೆ ಡಿಪೆಂಡ್, ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು, ಕಮ್ಮಿ ಬೇಕಾದರೆ ಕಮ್ಮಿ ಹಾಕ್ಬೋದು. ಆದರೆ ನೀವು ಸ್ವಲ್ಪ ಕಮ್ಮಿ ಹಾಕಿ, ಜಾಸ್ತಿ ಹಾಕಬೇಡಿ. ಸೊ ನೋಡ್ಬೋದು ಚಟ್ನಿ ರೆಡಿಯಾಗಿದೆ. ನಿಮಗೆ ಹೀಗೆ ಸ್ಮೂತ್ ಪೇಸ್ಟ್ ಕೂಡ ಮಾಡ್ಬೋದು, ಅಥವಾ 1-3 ಸಲ ಜಸ್ಟ್ ಮಿಕ್ಸಿಯನ್ನು ತಿರುಗಿಸಿ ರಫಾಗಿ ಕೂಡ ಮಾಡ್ಕೊಳ್ಬೋದು ಚಟ್ನಿ ಹೇಗೆ ಬೇಕಾಗಿ. ಸೊ ತೆಂಗಿನಕಾಯಿ ಜಾಸ್ತಿ ಆಗಿದ್ದರೆ ಹೀಗೆ ವೈಟ್ ಕಲರಲ್ಲಿ ಬರುತ್ತೆ, ಇಲ್ಲಾದರೆ ಹುರುಳಿಕಾಯದ್ದು ಕಲರಲ್ಲೇ ಬ್ರೌನ್ ಆಗಿ ಬರುತ್ತೆ. ಸೊ ಚಟ್ನಿ ಕೂಡ ರೆಡಿಯಾಗಿದೆ, ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.